ಸೊ ಇವಾಗ ರಿಯಲ್ ಕಪಲ್ಗೆ ಒಂದು ಸಣ್ಣ ಟೆಸ್ಟ್. ಓಕೆ, ಸಣ್ಣದೆ, ಡೋಂಟ್ ವರಿ, ಕ್ವಿಕ್ ಆಗಿ ಮಾಡಿ. ಲೈನ್ ಹಾಕ್ಬಿಟ್ರು ನೋಡೋಣ ಇದು ಅಂತ. ನಾನು ಹಾಕಿದ್ದೇನೆ. ಓಕೆ, ರೆಡಿ? ಇಬ್ರು ಬರಿಬೇಕು, ಅದ್ರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು. ಆಮೇಲೆ ಫಸ್ಟ್ ಟೈಮ್ ಮಾಡಿ ತಿನ್ನಿಸಿದ ತಿಂಡಿ ಯಾವುದು? ಅಡುಗೆ. ಸೋನಲ್ ಮಾಡಿ ತಿನ್ನಿಸಿದ್ದು. ಸೋನಲ್ಲೇ ಯೋಚನೆ ಮಾಡ್ತಿದ್ದಾರೆ ಯಾವುದು ಅಂತ. ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ ಡೇಟ್ ಯಾವುದು? ಗೊತ್ತಾ? ನನಗೂ ಗೊತ್ತು. ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ ಮೇಲೆ ಸಿಕ್ಕ ಮೊದಲ ಜಾಗ ಯಾವುದು? ಪ್ಲೇಸ್ ಎಲ್ಲಿ ಮೀಟ್ ಆಗಿದ್ದು? ಡಿಸೈಡ್ ಆದ್ಮೇಲೆ. ಸರ್ ಏನು ಸರ್ ಪಟ 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 ಡೈರೆಕ್ಟ್ ಯೋಚನೆ ಮಾಡ್ತಾರೆ. ಸ್ಕ್ರಿಪ್ಟ್. ಓಕೆ, ರೆಡಿ? ಇಬ್ರು ಮೀಟ್ ಆದಾಗ ಪರಸ್ಪರ ಹಾಕೊಂಡಿದ್ದ ಬಟ್ಟೆ ಕಲರ್ ಯಾವುದು? ಸೋನಲ್ ಹಾಕಿದ್ದು ನೀವು ಬರಿಬೇಕು. ನೀವು ಯಾವಾಗ ಮೀಟ್ ಆದಾಗ? ಅದೇ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿ ಒಂದ್ಸಲ ಫಸ್ಟ್ ಮೀಟ್ ಆಗ್ತಿರಲ್ಲ, ಅವಾಗ ಏನ್ ಬಟ್ಟೆ ಹಾಕೊಂಡಿದ್ರಿ? ಕಲರ್. ವಾಟ್ ಕಲರ್ ಯು ವೋರ್? ಸೋನಲ್ ಯಾವ್ದು ಹಾಕಿದ್ರು, ನೀವು ಯಾವ್ದು ಹಾಕಿದ್ರಿ? ಫೇವ್ರೆಟ್ ಡೆಸ್ಟಿನೇಷನ್ ಇಬ್ಬರದು. ಸೋನಲ್ದು ನೀವು ಬರೀರಿ, ನಿಮ್ದು ಸೋನಲ್ ಬರೀಲಿ. ಅವ್ರದಾ? ಅವ್ರದ್ದು ನೀವು ಬರೀರಿ, ನಿಮ್ದು ಅವ್ರು ಬರೀಲಿ. ಅಥವಾ ಇಬ್ಬರದು ಒಂದೇ ಆದ್ರೆ ಅದನ್ನು ಬರಿಬಹುದು. ಫೇವ್ರೆಟ್ ಡೆಸ್ಟಿನೇಷನ್ ಅವ್ರದ್ದು ನಾನು ಬರೀಬೇಕಾ? ಓಕೆ, ಇಬ್ಬರನ್ನು ಒಬ್ಬರನ್ನೊಬ್ರು ಇರಿಟೇಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೀರಿ? ಸುಮ್ಮನೆ ಕಿಚಾಯಿಸೋದು, ಸುಮ್ಮನೆ ಇರಿಟೇಟ್ ಮಾಡೋದು? ನೀವು ಇರಿಟೇಟೇ ಮಾಡಲ್ಲ ಇವ್ರು, ನಾನು ಏನು ಸುಮ್ಮನೆ ತಮಾಷೆಗೇನೋ ಇರಿಟೇಟ್ ಮಾಡೋದು. ಏನು? ಇಬ್ರು ಒಬ್ರಿಗೊಬ್ರು ಬರಿಬೇಕು. ನೀವು ಅವ್ರನ್ನ ಇರಿಟೇಟ್ ಮಾಡಬೇಕು ಅಂದ್ರೆ ಅವ್ರು ನಿಮ್ಮನ್ನು ಇರಿಟೇಟ್ ಮಾಡಬೇಕು ಅಂದ್ರೆ. ಇಬ್ಬರು ಓದಿರೋ ಸ್ಕೂಲ್ಗಳ ಹೆಸರು ಬರೀರಿ ಇದು ಬರೀರಿ ನೀವು. ಓಕೆ, ನೀವು ಸ್ಲೋ ಆಗಿ ಹೇಳ್ತೀರಾ? ಒಂದು ನಿಮಿಷ. ಓಕೆ, ಫಾಸ್ಟಾಗಿ ಹೇಳ್ಬೇಕಾ? ಇಲ್ಲ, ಸ್ಲೋ ಆಗಿ ಹೇಳಿ. ಫೋರ್ತ್ದೇ ಬರೀಲಿಲ್ಲ ನಾನು. ಓಕೆ, ಇರಿಟೇಟ್ ಮಾಡಕ್ಕೆ ಏನು ಮಾಡ್ತೀರಾ? ಅದು ಫೋರ್ತ್ ಅಲ್ಲ, ಅದು ಸಿಕ್ಸ್ತ್. ಅದು ಸಿಕ್ಸ್ತ್, ಸಾರಿ. ಓಕೆ, ಸ್ಕೂಲ್ ಓದಿದ ಸ್ಕೂಲ್ ಯಾವುದು? ಆಯ್ತಾ? ಪೆಟ್ ನೇಮ್ ಏನು? ಇಬ್ಬರು ಒಬ್ರನ್ನೊಬ್ರು ಕರೆಯೋದು ಒಂದು ಗೊತ್ತಿದೆ ನಮಗೆ, ಅದನ್ನ ಬಿಟ್ಟು. ಅದೇನಾ? ಓಕೆ. ಸರ್ಪ್ರೈಸ್ ಕೊಡೋದು ಯಾರು ಜಾಸ್ತಿ? ಕೂತಲ್ಲಿ ನಿದ್ದೆ ಮಾಡೋರು ಯಾರು? ನಿದ್ದೆ ಬರುತ್ತೆ. ಕೂತಲ್ಲಿ ನಿದ್ದೆ ಮಾಡೋರು ಬೇರೆ. ಪ್ಲೀಸ್. ಓಕೆ. ಕೋಪ ಬರಿಸ್ಬೇಕು ಅಂದ್ರೆ ಇರಿಟೇಟ್ ಅಲ್ಲ, ಲಿಟ್ರಲಿ ಕೋಪ ಬರಿಸ್ಬೇಕು. ಇವತ್ತು ಇಬ್ರು ಏನು ವಿಷಯಕ್ಕೆ ಕೋಪ ಬರ್ಬೋದು? ಸೇಮ್ ಅದೇ ಕನೆಕ್ಟ್ ಆಗುತ್ತೆ. ಅದೇ ಕನೆಕ್ಟ್ ಆಗುತ್ತಾ? ಓಕೆ. ಇಬ್ಬರ ಗೋ ಟು ಫುಡ್ ಯಾವುದು? ಕಂಫರ್ಟ್ ಫುಡ್. ಇಲ್ಲ, ಏನು ಕನೆಕ್ಟ್ ಆಗಿಲ್ಲ ನಂದು. ಇರಿ. ಓ ಹೌದಾ, ಹಂಗಾರೆ ಅವ್ರದ್ದಿದೆ. ಕೋಪ ಬರ್ಸೋದಕ್ಕೆ ಏನು ಮಾಡಬೇಕು? ಕೋಪ ಬರ್ಸೋಕ್ಕೆ ನಾನು ಅವ್ರಿಗೆ ಏನು ಮಾಡ್ತೀನಿ ಅಂತನಾ? ಪರಸ್ಪರ ಅದು. ಗೋ ಟು ಫುಡ್ ಯಾವುದು? ಕಂಫರ್ಟ್ ಫುಡ್. ಆಯ್ತಾ? ಅವ್ರದ್ದು ನಾನು ಬರಿಬೇಕಾ? ಇಬ್ರು ಒಬ್ರದ್ದೊಬ್ರು. ಆಮೇಲೆ ನಾನು ನಿಮ್ಮನ್ನು ಕೇಳ್ತೀನಿ ಅದನ್ನು. ಗಿಫ್ಟ್ಗಳ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಿದೆ, ಆದರೂ ಇಬ್ಬರು ಪರಸ್ಪರರಿಗೆ ಕೊಟ್ಟಿರುವ ದಿ ಬೆಸ್ಟ್ ಗಿಫ್ಟ್, ಆನಿವರ್ಸರಿ ಗಿಫ್ಟ್ ಅಂತ ನಮ್ಗೆಲ್ರಿಗೂ ಗೊತ್ತಿದೆ, ನಾವೆಲ್ಲರೂ ನೋಡಿದ್ದೀವಿ. ಅದನ್ನು ಬಿಟ್ಟು ದಿ ಬೆಸ್ಟ್ ಗಿಫ್ಟ್ ಯಾವುದು? ಎನಿಥಿಂಗ್, ಒಬ್ಬರಿಗೊಬ್ಬರು ಕೊಟ್ಕೊಂಡಿರೋ ಬೆಸ್ಟ್ ಗಿಫ್ಟ್. ಫಸ್ಟ್ ಟೈಮ್ ಮಾಡಿ ತಿನ್ನಿಸಿದ ಅಡುಗೆ ಯಾವುದು? ದಾಲ್ ಅಂಡ್ ಕಬಾಬ್, ರೈಸ್ ದಾಲ್ ಅಂಡ್ ಕಬಾಬ್. ಓಹೋ. ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ ಡೇಟ್ ಯಾವುದು? ಅದವ್ರು ಹೇಳಿ ಫಸ್ಟ್. ಎಸ್, May 3rd. May 3rd. ಆಹಾ, ವೆರಿ ಗುಡ್. ಇಬ್ರು ಕರೆಕ್ಟ್ ಇದ್ದೀರಾ. ಮದುವೆ ಆಗೋದಕ್ಕೆ ಡಿಸೈಡ್ ಮಾಡಿದ ಮೇಲೆ ಸಿಕ್ಕ ಜಾಗ ಯಾವುದು? ಪರ್ಷನ್ ಟೆರೆಸ್. ಓ ಲವ್ಲಿ. ಇಬ್ಬರ ಬಟ್ಟೆ ಕಲರ್ಸ್ ಯಾವುದು? ಇರಿ ಒಂದು ನಿಮಿಷ. ತರುಣ್ ಅವ್ರದ್ದು ನೀವು ಹೇಳಿ. ನಾನು ಒಂದು ಬ್ಲೂ ಶರ್ಟ್ ಅಲ್ಲಿ ಇದ್ದೆ ಅಂತ ಅನ್ಸುತ್ತೆ. ಅವ್ರು ಯಾವ ಕಲರ್? ಸಲ್ವಾರ್ ಬ್ಲ್ಯಾಕ್ ಇರಬೇಕು. ಅವ್ರು ನಂದು ಹೇಳಿದ್ ಕರೆಕ್ಟ್, ಬಟ್ ಹಿ ವಾಸ್ ನಾಟ್ ಇನ್ ಬ್ಲೂ, ಹಿ ವಾಸ್ ಇನ್ ಲೈಟ್ ಲೈಲಾಕ್ ಹುಡಿ. ಓಕೆ, ಈಗ ನೆಕ್ಸ್ಟ್ ಫೇವ್ರೆಟ್ ಡೆಸ್ಟಿನೇಷನ್. ತರುಣ್ ಅವ್ರ ಫೇವ್ರೆಟ್ ಡೆಸ್ಟಿನೇಷನ್ ಯಾವುದು? ನಾನು 3 ಬರ್ದಿದ್ದೀನಿ ಆಯ್ತಾ. ಐ ಥಿಂಕ್ ಎನಿ ಪೀಸ್ಫುಲ್ ಪ್ಲೇಸ್ ಆರ್ ದುಬೈ. ಐ ಫೆಲ್ಟ್
ದುಬೈ. ಓ ಮೈ ಓಕೆ. ಸೋನಲ್ ಅವರ ಫೇವ್ರೆಟ್ ಡೆಸ್ಟಿನೇಷನ್? ಅವ್ರಿಗೂ ದುಬೈ ಇಷ್ಟ, ಇಲ್ಲಾಂದ್ರೆ ಮಾಲ್ಡೀವ್ಸ್. ಓ ವಂಡರ್ಫುಲ್. ಮಾಲ್ಡೀವ್ಸ್ದು ನಿಮ್ಮಿಬ್ಬರದ್ದು ರೀಲ್ಸ್ ಅಂತೂ ಸೂಪರ್ ಹಿಟ್ ಆಗಿದೆ ಅದು. ಓಕೆ, ಸೊ ಇಬ್ಬರು ಒಬ್ಬರನ್ನೊಬ್ಬರು ಇರಿಟೇಟ್ ಮಾಡಬೇಕು ಅಂದರೆ ಏನು ಮಾಡ್ಬೋದು? ಸೋನಲ್ ತರುಣ್ನ ಇರಿಟೇಟ್ ಮಾಡಬೇಕು ಅಂದರೆ? ನಾನು ಅವ್ರಿಗೆ ಇರಿಟೇಟ್ ಮಾಡಬೇಕಂದ್ರೆ ಅದಾ ಪ್ರಶ್ನೆ. ನಾನು ಅದ್ರ ಕೆಳಗಡೆ ಬರ್ದೀನಿ. ಓಕೆ, ದೇರ್ ಆರ್ 2 ಥಿಂಗ್ಸ್. ಜಾಸ್ತಿ ಮಾತಾಡಬೇಕು, ಅವ್ರಿಗೆ ಇರಿಟೇಟ್ ಆಗುತ್ತೆ. ಇಲ್ಲ ವೆಜ್ ಕುಕ್ ಮಾಡಿದ್ರೆ ಇರಿಟೇಟ್ ಆಗುತ್ತೆ. ಓಕೆ, ವಾಟ್ ಹ್ಯಾವ್ ಯು ರಿಟನ್? ನಾನೇನಿಲ್ಲ, ನಾನು ಸೈಲೆಂಟ್ ಆಗಿದ್ರೆ ಸಾಕು, ಅವ್ರಿಗೆ ಇರಿಟೇಟ್ ಆಗುತ್ತೆ. ಹೌದಾ? ಫುಲ್ ನಾನು ಮಾತೇ ಆಡ್ತಾ ಇಲ್ಲ ಅಂತಂದ್ರೆ ಅದು ಇರಿಟೇಷನ್. ನಾನು ಅವ್ರಿಗೆ ಇಫ್ ಐ ಹ್ಯಾವ್ ಟು ಇರಿಟೇಟ್ ಹಿಮ್, ನಾನು ಜಾಸ್ತಿ ಮಾತಾಡಿದ್ರೆ ಅವ್ರಿಗೆ ಆಯ್ತು ಅಂತಾರೆ. ಇಲ್ಲ ವೆಜ್ ಕುಕ್ ಮಾಡಿದ ದಿನ ಮನೇಲಿ ಆ ದಿನ ಇರಿಟೇಟ್ ಆಗ್ತಾರೆ. ಓಕೆ, ಬಟ್ ಅದು ಕರೆಕ್ಟ್. ಅವ್ರು ಸೈಲೆಂಟ್ ಇದ್ರೆ ನಂಗೆ ಇರಿಟೇಷನ್ ಆಗುತ್ತೆ. ಓಕೆ, ಪರ್ಫೆಕ್ಟ್. ಓದಿದ ಸ್ಕೂಲ್ ಯಾವುದು? ಸೋನಲ್ ಓದಿದ ಸ್ಕೂಲ್ ಯಾವುದು? ಯಾವುದು? ಏನದು ನಂಗೆ ಹೆಸರು ಜ್ಞಾಪಕ ಬರಲ್ಲ. ಸೆಂಟ್ ಲಾರೆನ್ಸಾ? ಅಲ್ಲ, ಕರೆಕ್ಟ್ ಹೇಳಿ. ಅದೇನು ಹೇಳ್ತಾ ಇದ್ದೀನಿಲ್ಲ, ಏನು ಲಾಶಿಯಸ್ ಏನೋ ಎಲೋಯ್ಷಸ್? ಅಲ್ಲ, ರಾಂಗ್. ಅದು ಮತ್ತೆ ಯಾರು ಸ್ಕೂಲ್? ಅದು ಕಾಲೇಜ್ ಓದಿದ್ದು? ಆಗ್ನೆಸ್. ಹಾಂ, ಸ್ಕೂಲ್ ಸೇಂಟ್ ಮೇರೀಸ್. ಸೆಂಟ್ ಮೇರೀಸ್. ಓಕೆ, ಸೊ ತರುಣ್ ಅವ್ರು ಓದಿದ ಸ್ಕೂಲು ಅನ್ಪೂರ್ಣನಾ? ಹೌದು, ಕರೆಕ್ಟ್ ತಾನೆ? ಜಯಲಕ್ಷ್ಮಿ. ಅನ್ಪೂರ್ಣ ಅಲ್ಲ, ಜಯಲಕ್ಷ್ಮಿ. ಅದು ಏನಾನೆ ಸ್ಟಾರ್ಟ್ ಆಗುತ್ತೆ. ಅನುಪಮ. ಓಕೆ, ಅದು 9th 10th ಓದಿದ್ದು ನಾನು. ಸ್ಕೂಲಿಂಗ್ ಇದೆ. ಕರೆಕ್ಟಾ? ಕರೆಕ್ಟ್ ಇದೆಯಾ? ಏನ್ ಬರ್ದಿದ್ರಿ ನೀವು? ಅನ್ಪೂರ್ಣ. ಅನ್ಪೂರ್ಣಾಗ ಅನುಪಮಗ ಸಂಬಂಧನೇ ಇಲ್ಲ. ರಾಂಗ್. ನಾನು ಇವ್ರ ಕಾಲೇಜ್ ಹೆಸರು ಬರ್ತಿದ್ದು. ಓಕೆ ಓಕೆ. ಸೊ ಪೆಟ್ ನೇಮ್? ಚಿನ್ನ ಬಂಗಾರ. ಅಷ್ಟೇ, ಸೇಮ್. ಓಕೆ, ಸೂಪರ್. ಸೊ ಪ್ರೈಸ್ ಕೊಡೋದು ಯಾರು ಹೆಚ್ಚು? ನಾನು. ಹೌದಾ? ನಾನು ಇಬ್ರು ಅಂತ ಹಾಕಿದ್ದು, ಬೋತ್ ಅಂತ ಹಾಕಿದ್ದು. ಓಕೆ, ಬಟ್ ನಾನು ಜಾಸ್ತಿ. ಓಕೆ. ಕುಂತಲ್ಲೇ ನಿದ್ದೆ ಮಾಡೋರು ಯಾರು? ಇವರು. ಹೌದಾ? ನಾನು ಕುಂತಲ್ಲೇ ನಿದ್ದೆ ಅಲ್ಲ, ಬಟ್ ನಾನು ಮಲಗಿದ ತಕ್ಷಣ ಇಮಿಡಿಯೇಟ್ ಮಲಗ್ಬಿಡ್ತೀನಿ. ಮಲಗ್ತಾರೆ. ನಾನು ಅಷ್ಟು ಟೈಮ್ ತಗೊಳಲ್ಲ ನಾನು. ಅಂದ್ರೆ ಆರಾಮಾಗಿ ಎಲ್ಲಾದ್ರೂ ನಿದ್ದೆ ಬರುತ್ತೆ. ಬಟ್ ಇವಾಗ ನಂಗೆ ಸುಮ್ಮನೆ ಸೋಫಾ ಮೇಲೆ ಮಲ್ಕೊ ಅಂತಲ್ಲ ಅಂದ್ರೆ ಹಿಂಗೆ ನಿದ್ದೆ ಬರಲ್ಲ. ನಾನು ಕರೆಕ್ಟಾಗಿ ಮಲಗಿದೆ ಅಂದರೆ ಮಲಗ್ತೀನಿ. ಡನ್. ಸೊ ಹಾಂ, ಗೋ ಟು ಫುಡ್ ಯಾವುದು? ತರುಣ್ ಅವರ ಗೋ ಟು ಫುಡ್? ನಾನ್ ವೆಜ್. ನಾನ್ ವೆಜ್ ಅಲ್ಲಿ ಸ್ಪೆಸಿಫಿಕ್? ಐ ಹ್ಯಾವ್ ರಿಟನ್ ರೈಸ್, ರಸಮ್, ಕಬಾಬ್, ಎನಿಥಿಂಗ್ ಇನ್ ನಾನ್ ವೆಜ್. ಮಟನ್ ಓಕೆ ಹಿ ಲೈಕ್ಸ್. ಸೋನಲ್ದು? ಹೌದು, ನನಗಿಂತ ಹಾರ್ಡ್ಕೋರ್ ನಾನ್ ವೆಜಿಟೇರಿಯನ್ ಅವರು. ನಾನಾದರೂ ವಾರದಲ್ಲಿ ಒಂದು 3 ದಿವಸ ವೆಜ್ಜಲ್ಲಿ ಇರ್ತೀನಿ, ಅವ್ರು ಅದೇನಿಲ್ಲ. ಬಟ್ ಫಿಶ್ ಬೇಸಿಕಲಿ. ಓ ಓಕೆ. ಸೊ ಬೆಸ್ಟ್ ಗಿಫ್ಟ್ ಸೋನಲ್ ನಿಮಗೆ ಕೊಟ್ಟಿರೋದು? ಓ, ಅವ್ರು ಕೊಟ್ಟಿರೋದು ನನಗೆ ಸೋ ಮೆನಿ ಥಿಂಗ್ಸ್. ಅದು ಇದೆ ನನಗೆ. ದಿಸ್ ಇಸ್ ವೆರಿ ಸ್ವೀಟ್ ಆಫರ್. ನನ್ನ ಹತ್ರ ಬೇರೆ ಹಿಂಗೆ ರಿಂಗ್ ಇತ್ತಿದ್ದು. ಓಕೆ. ನಾನು ಯಾವ ಕ್ರಿಕೆಟ್ ಆಡಕ್ಕೆ ಹೋದಾಗ ಕಳ್ಕೊಂಬಿಟ್ಟೆ ಅದನ್ನು. ಓ, ಸೊ ಹಾಗಾಗಿ ಅವರು ಮೊನ್ನೆ ಆ್ಯನಿವರ್ಸರಿಗೆ ಶಿ ಗಾಟ್ ದಿಸ್. ಬ್ಯೂಟಿಫುಲ್. ನಿಮಗೆ ಅವ್ರು ಕೊಟ್ಟಿರೋ ಬೆಸ್ಟ್ ಗಿಫ್ಟ್? ನನಗೆ ಐ ಥಿಂಕ್ ದ ಬೆಸ್ಟ್ ಆಫ್ ದ ಬೆಸ್ಟ್. ನನಗೆ ಈಸ್ ಗಿವನ್ ಅ ಲಾಟ್. ನಿಜ, ತುಂಬ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಬಟ್ ನನಗೆ ವ್ಯಾಲೆಂಟೈನ್ಸ್ ಡೇಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎ ಸ್ಟಡಿ ಡೇ. ಅದರಲ್ಲಿ ಹಿ ಗಿಫ್ಟೆಡ್ ನನಗೊಂದು ಡಾಲ್ ಕೊಟ್ಟರು ವಿಚ್ ಬ್ರೀದ್ಸ್. ಓಕೆ, ಸೊ ಅವರಿಲ್ಲ ಟೈಮಲ್ಲಿ ಜನರಲಿ ನಾನು ಅದನ್ನು ಇಟ್ಕೊಂಡು ಮಲಗ್ತೀನಿ. ಅದು ಆನ್ ಮಾಡಿದರೆ ಅದು ಬ್ರೀದ್ ಮಾಡುತ್ತೆ ಡಾಲ್. ಸೊ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ಸ್. ಅದೇ ಬರ್ತಿರೋದು. ಹೌದಾ? ಯು ರಿಟರ್ನ್ ಟೆಡಿ ಬೇರ್? ಓಕೆ ಓಕೆ, ಲವ್ಲಿ ಲವ್ಲಿ ಲವ್ಲಿ. ಸೂಪರ್, ವಂಡರ್ಫುಲ್. ಸ್ಕೂಲ್ ಒಂದು ರಾಂಗ್ ಆಯ್ತು ಅಷ್ಟೇ. ಹಾ, ಅಷ್ಟೇ. ಅದನ್ನ ನಾನು ಅಲ್ಲೇ ಇದ್ದೆ. ಇವ್ರು ಸೇಂಟ್ ಅಂದ್ರು, ಕರೆಕ್ಟ್. ನಾನು ಅನ್ಪೂರ್ಣ ಅಂದೆ ಅಷ್ಟೇ. ಅಷ್ಟೇ, ಸ್ವಲ್ಪ ಡಿಫ್ರೆನ್ಸ್. ಬಟ್ ಇಬ್ಬರು ಕೂಡ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ದಟ್ಸ್ ಲವ್ಲಿ, ವಂಡರ್ಫುಲ್. ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ನಾವು ಬಂದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.